ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕೇದಾರ ಪೀಠದ ಶಾಖಾ ಮಠಗಳು ಆದ ಮುತ್ನಾಳ್ ಬೆಟಸೂರ ಮಠಗಳ ಪೀಠಾಧ್ಯಕ್ಷರು ಆದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಗರಡಿಯಲ್ಲಿ ಪಳಗಿದ್ದಂತಹ ಕಿರಿಯ ಶ್ರೀಗಳು ಆದ ಶ್ರೀ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಯವರು ಅನಾರೋಗ್ಯದಿಂದ ಬೆಳಗಾವಿಯ ವಡಗಾವ್ನ ದೊಡ್ಡಮನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದು, ನಿನ್ನೆ ಮುತ್ನಾಳ್ ಗ್ರಾಮದ ಮಠದ ಭೂಮಿಯಲ್ಲಿ ಅಪಾರವಾದ ಭಕ್ತಾದಿಗಳ ಶೋಕಸಾಗರದಲ್ಲಿ ಶಿವೈಕ್ಯರಾಗಿದ್ದಾರೆ. ಈ ಹಿಂದೆ ಇವರ ಅಪಾರವಾದ ಆಧ್ಯಾತ್ಮಿಕ ಜ್ಞಾನವನ್ನ ಮೆಚ್ಚಿ ಮಹಾರಾಷ್ಟ್ರದ ನಾಂದೇಡ್ ಮಠದ ಶ್ರೀಗಳಾಗಿ ಕಾರ್ಯನಿರ್ವಹಿಸಿದ್ರು. ಕಳೆದ 3 ವರ್ಷಗಳಿಂದ ಮುತ್ನಾಳ್ ಮಠದಲ್ಲಿ ಇದ್ದು ಸ್ಥಳೀಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಶಿವನಾಮಸ್ಮರಣೆಯನ್ನ ತಬಲೆಗಳ ಮೂಲಕ ನುಡಿಸ್ತಾ ಇದ್ದ ಸಂಗೀತಗಳು ತುಂಬಾ ಹೆಸರುವಾಸಿಯಾಗಿದ್ರು. ನಿನ್ನೆ ಮುತ್ನಾಳ್ ಗ್ರಾಮದ ಪ್ರತಿ ಓಣಿಯಲ್ಲಿ ಅಪಾರವಾದ ಭಕ್ತಾದಿಗಳ ಸಮ್ಮುಖದಲ್ಲಿ ಇವರ ಪವಿತ್ರ ಮೃತದೇಹವನ್ನ ಮೆರವಣಿಗೆ ಮಾಡಿ ಅಂತ್ಯಕ್ರಿಯೆಯನ್ನ ವಿಧಿವಿಧಾನಗಳ ಮೂಲಕ ಎಲ್ಲ ಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ದರಿಯಲ್ಲಿ ವಿಲೀನಗೊಂಡ್ರು. महादेव कला बरबार बंदवर ಈ ಸಂದರ್ಭದಲ್ಲಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೌದತ್ತಿ ಮತ್ತು ಹೂಲಿ ಹಾಗೂ ದೊಡ್ಡವಾಡ, ಹುಲಿಕಟ್ಟಿ, ಅರಳಿಕಟ್ಟಿ, ಜಾಲಿಕೊಪ್ಪ ಸ್ವಾಮೀಜಿಗಳು, ಶಾಸ್ತ್ರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.